ನಮಸ್ಕಾರ. ನಾನು ಶಿವಾನಂದ ಅಂತೇಳಿ ಮಾತಾಡ್ತಾ ಇರೋದು KRS ಪಾರ್ಟಿಯಿಂದ. ಇವತ್ತು ನಾವು ಏನಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ನಮ್ದವರ ದನಿಯಾಗಿ ಇವತ್ತು ಯಾರು ಕಾರ್ಮಿಕರು, ಶ್ರಮ ವರ್ಗದವರು, ಯಾರಿಗೆ ಧ್ವನಿ ಇರೋದಿಲ್ಲ ಮತ್ತು ನಿಸ್ಸಹಾಯಕರು ಯಾರಿರ್ತಾರೆ ಅಂಥ ಜನರಿಗೆ ಧ್ವನಿಯಾಗಿ ಇಡೀ ವಿಜಯಪುರ ನಗರದಲ್ಲೇ ಒಂದಿಷ್ಟು ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಹಮೀದ್ ಇನಾಮ್ದಾರವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಕಳೆದ 3 ತಿಂಗಳ ಹಿಂದೆ ಏನಪ್ಪ ಅಂದ್ರೆ ಅವ್ರ ಮೇಲೆ ಒಂದು ಸುಳ್ಳು ದೂರನ್ನು ದಾಖಲಿಸಿ ಒಂದು ಯಾವುದೋ ಇಕ್ಕಟ್ಟಿನಲ್ಲಿ ಸಿಲುಕಿ ಅವರನ್ನು ಹೇಗೋ ಅವರ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಕೆಲವೊಂದು ದುಷ್ಟಶಕ್ತಿಗಳು, ದುಷ್ಟ ವಿಚಾರ ಇರ್ತಕ್ಕಂಥವ್ರು ಮತ್ತು ಒಂದು ಸಮೂಹ ಏನಪ್ಪ ಅಂದ್ರೆ ಒಂದಿಷ್ಟು ಪ್ಲ್ಯಾನನ್ನು ಹಣದು ಮಾಡಿ ಅವರನ್ನು ಜೈಲಿಗೆ ಕಳಿಸುವಂಥ ವಿಚಾರವನ್ನು ಮಾಡಿತ್ತು. ಒಬ್ಬ ಹೋರಾಟಗಾರ ಒಬ್ಬ ಜೈಲಲ್ಲಿ ಹೋದರೂ ಸಡಕ್ಕೆ ಜೈಲಿನ ಒಳಗಡೆ ಇರುವಂಥ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಸತ್ಯಕ್ಕೆ ಗೌರವ ಭಾವನೆಯಿಂದ ನೋಡ್ತಿದ್ರು ಅನ್ನುವಂಥ ವಿಚಾರವನ್ನು ನಾನು ಆಗಾಗ ಅವ್ರಿಗೆ ಹೋಗಿ ಭೇಟಿಯಾದಾಗ ಆ ವಿಚಾರಗಳನ್ನು ತಿಳಿದು, ಹೀಗಾಗಿ ಒಂದು ವಿಚಾರವನ್ನು ಸ್ಪಷ್ಟತೆವಾಗಿ ತಿಳ್ಕೊಳ್ಬೇಕು. ಯಾವುದೇ ಅಧಿಕಾರಿ ಆಗಲಿ, ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಆಡಳಿತ ವರ್ಗದವರಲ್ಲಿ ರಾಜಕಾರಣಿಗಳಾಗಲಿ, ನೀವು ಏನೆಲ್ಲ ಮಾಡ್ತೀರಿ ಅದು ತಾತ್ಕಾಲಿಕವಾದದ್ದು. ಕೊನೆಗೆ ಶಾಶ್ವತವಾಗಿ ಈ ಭೂಮಿ ಮೇಲೆ ಉಳಿಯೋದು ಯಾವುದಂದರೆ ಸತ್ಯ, ನ್ಯಾಯ, ನೀತಿ, ಧರ್ಮ ಅನ್ನೋದೇ ಉಳಿದು. ಕೊನೆಗೆ ನೀವೆಷ್ಟೇ ಏನೇ ಮಾಡಿದ್ರು ತಾತ್ಕಾಲಿಕವಾಗಿ ಅವರನ್ನು ಒಳಗೆ ಕಳಿಸುವಂಥ ವಿಚಾರವನ್ನು ಮಾಡಿದ್ರಿ, ಅವರು ಹೋರಾಟ ಮಾಡೋದನ್ನು ಕುಗ್ಗಿಸ್ಬೇಕಂತ ಮಾಡಿದ್ರಿ, ಏನೆಲ್ಲ ಮಾಡಿದ್ರಿ, ನಿಮ್ಮ ಕುತಂತ್ರ ಏನೇನಿದೆ ನಿಮ್ಮ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದ್ರಿ. ಕೊನೆಗೆ ಇವತ್ತೆಲ್ಲ ನಾಳೆ ಸತ್ಯನೇ ಗೆಲ್ಲುತ್ತೈತಿ ಅನ್ನುವಂಥ ವಿಚಾರವನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮತ್ತು ಈ ಥರಕ್ಕೆ ಸುಳ್ಳು ದೂರು ಹಾಕಿ ನಾನು ಏನೋ ಒಂದು ಸಾಧಿಸಿಬಿಟ್ಟೆ ಅನ್ನುವಂಥ ನಿಮ್ಮ ಮನಸ್ಥಿತಿ ಏನಪ್ಪ ಅಂದ್ರೆ ಬದಲಾಯಿಸ್ಕೊಳ್ರಿ. ಅದು ನಿಮಗೆ ಇಂದಲ್ಲ ನಾಳೆ ಪ್ರತಿಯಾಗಿ ಅದು ದೇವರು ತೋರಿಸ್ತಾನೆ. ಯಾಕಂದರೆ ಅದು ನಿಮಗೂ ಅನ್ವಯ ಆಗ್ತೈತೆ ಅನ್ನುವಂಥ ವಿಚಾರ. ಹಾಗಾಗಿ ಗೌರವತರಂಥ ಅವ್ರಿಗೇನಪ್ಪ ಅಂದ್ರೆ ಇವತ್ತು ನಮಗೆಲ್ಲ ಮಾರ್ಗದರ್ಶಕರಾಗಿ ಒಂದಿಷ್ಟು ಸಾಕಷ್ಟು ಸಲಹೆಗಳನ್ನು ನೀಡ್ತಾ ನಮ್ಮಂಥ ನೂರಾರು ಏನಪ್ಪ ಅಂದ್ರೆ ಯುವಕರಿಗೆ ಮಾರ್ಗದರ್ಶನವನ್ನು ನೀಡಿ ಹೋರಾಟವನ್ನು ಹೇಗೆ ಮಾಡಬೇಕು, ಏನು ರೂಪಿಸಬೇಕು, ಹೇಗೆಲ್ಲ ಅಂತೇಳಿ ವಿಜಯಪುರ ಜಿಲ್ಲೆಯಲ್ಲಿ ತೋರಿಸ್ಕೊಟ್ಟಂಥವು. ಕೇವಲ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ಭಾಗದಲ್ಲಿ ಹೋದರೆ ಒಟ್ಟರ ಹಮೀದ್ ಅವರು ಯಾರಂದರೆ ಹೇಳ್ತಾರೆ. ಸಣ್ಣ ಸಾಮಾನ್ಯ ಪ್ರಜೆ ಬದಲು ಮಾಡಿ ಅವರನ್ನು ಗುರುತಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಆ ಪ್ರಕಾರವಾಗಿ ಅವರು ಸ್ವತಃ ಏನಪ್ಪ ಅಂದ್ರೆ ಏನಂತಾರಲ್ಲ, ಅಲ್ಪಸಂಖ್ಯಾತ ಸಮಾಜದಲ್ಲಿರ್ತಕ್ಕಂಥ ಶಾಲೆ ಕಲಿತಕ್ಕಂಥ ಬಡವ ಮಧ್ಯಮ ವರ್ಗದ ಜನರ ಶಿಕ್ಷಣ ಧ್ವನಿಯನ್ನು ಎತ್ತಿದ್ರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಒಬ್ಬ ಹೋರಾಟಗಾರನನ್ನು ಅವರು ಅದಮೂ ಕೆಲಸವನ್ನು ಮಾಡಿದ್ರು. ಪರವಾಗಿಲ್ಲ, ಅದು ಮೇಲೆ ದೇವ್ರು ನೋಡ್ತಿರ್ತಾನೆ. ಇಂದಲ್ಲ ನಾಳೆ ಅವರಿಗೆ ಗೆಲುವಾಗ್ತೈತಿ. ಅವರು ಇವತ್ತು ನಮ್ಮ ಜೊತೆಯಲ್ಲಿ ಬಿಡುಗಡೆ ಆಗಿ ಬಂದಿದ್ದಾರೆ. ಕಳೆದ 3 ತಿಂಗಳ ಹತ್ತಿರ ಆಯಿತು. 3 ತಿಂಗಳ ನಂತರ ಹೊರಗಡೆ ಬಂದಿದ್ದಾರೆ. ಮತ್ತೆ ಅವ್ರ ಜೊತೆ ನಾವೆಲ್ಲ ನಿಲ್ತೀವಿ. ಮತ್ತು ಹೋರಾಟದ ಪ್ರಕ್ರಿಯೆಗಳು ಏನಿದ್ದಾವೆ, ಏನು ಸುದ್ದಿ, ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಏನಿದೆ ನಾವೆಲ್ಲ ಅದನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಹೀಗಾಗಿ ಬಂದಂಥ ಗೌರವಾಂಶಕ್ಕೆ ನಾವು ಅವರಿಗೆ ಒಂದು ಶಾಲನ್ನು ಹಾಕಿ, ಯಾಕೆ ಒಬ್ಬ ಹೋರಾಟಗಾರ ಹಿಂದೆ ಸ್ವತಂತ್ರ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬರಬೇಕಾದ್ರೆ ಹೀಗೆ ಹಿರಿಯರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳು ನಡೆದಿದ್ದು. 1857 ನಂತರದಲ್ಲಿ ಬಹಳಷ್ಟು ತೀವ್ರಗತಿ ಹೋರಾಟಗಳು ನಡೆದಿದ್ದು. ಅದರಲ್ಲಿ ಸಾಕಷ್ಟು ಖುದಿರಾಮ್ ಬೋಸ್ರವರು ಸಣ್ಣ ವಯಸ್ಸು 16 ವರ್ಷ ಅವನಿಗೆ ಗಲ್ಲಿರಿಸ್ತಾರೆ. ಮೊದಲು ಹುತಾತ್ಮರವರು ಭಗತ್ ಸಿಂಗ್ರವ್ರನ್ನ ಗಲ್ಲಿಗೇರಿಸ್ತಾರೆ. ಹೌದಾ, ನೀವು ಅನ್ಕೊಂಡ್ಬೋದೇನಪ್ಪ, ನಾವೆಲ್ಲ ಇಷ್ಟೆಲ್ಲ ಹೋರಾಟ ಮಾಡಿ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಬಿಟ್ಟರೆ ಅದು ಜಗತ್ತಿನ ಗೊತ್ತಿಲ್ಲ ಜನನೂ ಅದಾರೆ ಅದರಲ್ಲಿ. ಹಾಗಾಗಿ ತನ್ನ ಸ್ವಾರ್ಥಕ್ಕಾಗಿ ಬದುಕುವ ಜನರ ಮಧ್ಯೆ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಈ ನಾಡನ್ನು ಕಟ್ಟಬೇಕು, ನಾಡಿನಲ್ಲಿ ಒಂದಿಷ್ಟು ನಾಗರಿಕರು ಉಳಿಬೇಕು, ಸಂವಿಧಾನ ಉಳಿಬೇಕು, ಕಾನೂನುಗಳನ್ನು ರಕ್ಷಿಸುವಂಥ ಕೆಲಸ ಆಗಬೇಕು ಅಂತೇಳಿ ಧ್ವನಿ ಎತ್ತುವಂಥ ಬೆರಳಿಕೆ ಜನರಾದರೂ ಉಳಿಸುವಂಥ ಕೆಲಸಗಳನ್ನು ಮಾಡಿಕೊಡ್ರಿ ಅಂತೇಳಿ ನಾನು ಹೇಳ್ತೀನಿ. ಏನಪ್ಪ ಅಂದ್ರೆ ಗೌರವಂತರಿ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಬಂದಿದ್ದಾರೆ. ಏನಪ್ಪ ಅಂದ್ರೆ ಒಂದಿಷ್ಟು ಒಪ್ತಾವಣೆಗಳು ಎಲ್ಲವನ್ನು ನೋಡಿದಾಗ ನಾನು ಮುಂದಿನ ದಿನಮಾನಗಳಲ್ಲಿ ಏನಪ್ಪ ಅಂದ್ರೆ ಹೌದಾ ಎಷ್ಟಿದೆ ಇನ್ನೂ ಹೆಚ್ಚಿನ ಕೆಲಸವನ್ನು ಸಮಾಜಕ್ಕಾಗಿ ಮಾಡ್ತೀನಿ ಅನ್ನೋಂಥ ವಿಚಾರ ತಿಳಿಸಿದ್ರು. ಹಾಗಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ನಮಸ್ಕಾರ ರೀ, ನನ್ನ ಹೆಸರು ಅಮಿತ್ ಹುದ್ದಾರ್. ನಮ್ಮ ಫ್ರೆಂಡ್ ಹಮೀದ್ ಇನಾಮ್ದಾರ್ ಹೊರಗೆ ಬಂದಾರೆ ಇವತ್ತು. ನಾವು ಎಷ್ಟು ದಿವಸದಿಂದ ಡೈಲಿ ಫೋನ್ ಹಚ್ಚಿದ್ದೀರಿ ನಾನು ಶಕೀಲ್ ಅವರಿಗೆ, ಯಾವಾಗ ಬರ್ತಾರೋ ಮತ್ತು ಇವ್ರಿಗೂ ಕೇಳ್ತಿದ್ದೀವಿ ನಾವು. ಈಗ ಏನಾಗ್ತದೆ ರೀ, ಹೋರಾಟ ಅಂತಂದ್ರೆ ನಾವು ಶಕ್ತಿ ಇದ್ದವ್ರು, ಪವರ್ದಾಗ ಇದ್ದವ್ರ ಜೋಡಿ ಹೋರಾಟ ಇರ್ತದೆ ರೀ. ನಮ್ಮದು ಅಂಜಿಕೆ ಯಾವಾಗಲೂ ಇದೇ ಇರ್ತದೆ. ಪೊಲೀಸರು ಕರಿತಿರ್ತಾರೆ, ಹೊಳ್ಳೆ ಧಮಕಿ ಹಾಕ್ತಿರ್ತಾರೆ. ನಾವು ಧಮಕಿ ಹಾಕ್ಲಾರೆ ನಮ್ಮ ಸರ್ ಫೈಟ್ ಮಾಡ್ಯಾರ, ನಮಗೂ ಸ್ಫೂರ್ತಿ ಕೊಟ್ಟಾರ. ನಾವು ಅವ್ರಿಗೆ ನೋಡ್ಕೊತ ಬಂದೀವಿ ಎಷ್ಟೋ ವರ್ಷದಿಂದ. ಫೈಟ್ ಮಾಡ್ತಿರ್ತೀವಿ ನಾವು ಯಾವಾಗಲೂ. ಯಾವ ಪೊಲೀಸ್ ಅಲ್ಲಿ ಅವ್ರ ಸಿಸ್ಟಮ್ ಅಲ್ಲಿ ನಮ್ಮ ವಿರುದ್ಧ ಯೂಸ್ ಮಾಡ್ತಾರೆ. ತಮ್ಮದೇ ನಾವು ಕೊಟ್ಟಿದ್ದ ಸಿಸ್ಟಮ್ನೇ ನಮ್ಮ ಅಗೇನ್ಸ್ಟ್ ಯೂಸ್ ಮಾಡ್ತಾರೆ. ನಾವು ಅದಕ್ಕೆ ಅಂಜಲಾರೆ ಒಂದು ಇನ್ಸ್ಪಿರೇಷನ್ ಇದ್ದಾರೆ ನಮ್ಮ ಹಮೀದ್ ಸರ್. ನಮ್ಗೆ ಹೇಳ್ಬೇಕಂತಂದ್ರೆ ನಾವು ಅವ್ರು ಕೇಳ್ತಿರ್ತೀವಿ ರೀ, ಅವ್ರು ಕೋರ್ಟ್ ಕೇಸ್ ಹೆಂಗೆ ಫೈಟ್ ಮಾಡ್ತಾರೆ, ಸ್ವಂತ ಫೈಟ್ ಮಾಡ್ತಾರೆ. ಇವ್ರು ವಕೀಲ್ ಇರ್ಲಾರೆ ಹೆಂಗೆ ಫೈಟ್ ಮಾಡ್ತಾರೆ, ಏನು ಫೈಟ್ ಮಾಡ್ತಾರೆ ಅನ್ನೋದು ಒಂದು ಸ್ಫೂರ್ತಿ ರೀ ನಮ್ಮ ಸಂಬಂಧ ಹೇಳ್ಬೇಕಂದ್ರೆ. ಅವರು ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ, ನಾವು ಹೆಜ್ಜೆ ಮುಂದೆ ಹೋಗ್ತೀವಿ. ಯಾರಿಗೂ ಅಂಜಂಗಿಲ್ಲ ಪೊಲೀಸಿಗೆ ಹೇಳ್ಬೇಕಂತಂದ್ರೆ ಏನು ಮಾಡ್ತಾರೆ ಅವರು ಅಂತ ಹೇಳಿ ನಾವು ಕ್ವಶನ್ ಮಾಡ್ತೀವಿ ರೀ ಅವ್ರು. ಯಾಕಂದ್ರೆ ಇಂಥವ್ರು ಮುಂದೆ ಹೋಗಿ ಅವ್ರಿಗೆ ಸೋಲ್ಸ್ಯಾರತ್ತಂದ್ರೆ ಉಳಿದವರು ಬರೋರೇನ್ರಿ ಅವ್ರು ಹಿಂದಿಂದ. ಇದು ಇಷ್ಟೇ ಹೇಳ್ಬೇಕಂತೀನಿ ರೀ ನಾ. ಇಂಥವ್ರು ಹಮೀದ್ ಇನಾಮ್ದಾರ್ ಅಂಥವ್ರು ಭಾಳ ಜನ ಬರ್ಬೇಕ್ರಿ. ಇವ್ರು ಇದ್ದಾರೆ KRS ಅವ್ರು ಪೂರ ಒಂದು ಟೀಮ್